ಜಗವ. ಹಲೋ ಗಾಯ್ಸ್, ಇವಾಗ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಕೂಡ ಆಯಿತು. ನಾನು ಎಲ್ಲ ಕಡೆ ಸರ್ಚ್ ಮಾಡಿದೆ, ಬಟ್ ನನಗೆ ಬೇಕಾಗಿರೋ ಸ್ಯಾರಿ ಸಿಗಲಿರಲಿಲ್ಲ. ಫೈನಲಿ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಸಿಕ್ತು. ಸೊ ಇವತ್ತು ಸಂಡೇ ಬೇರೆ. ಓ ಗಾಡ್, ಫೈನಲಿ ಇಟ್ಸ್ ಓವರ್. ಸ್ವಲ್ಪ ಕಾರ್ತಿಕ್ ಐಟಮ್ಸ್ ತೊಗೊಳೋದಿದೆ ಅಂತ ಹೇಳಿ ತೊಗೊತಾ ಇದ್ದಾನೆ. ವೆರಿ ಹ್ಯಾಪಿ. ನಾನು ಎಲ್ಲಿ ತೊಗೊಂಡೆ ಎಂಗೇಜ್ಮೆಂಟ್ ಸ್ಯಾರಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಇದಕ್ಕೆ. ಯಾ ಇವಾಗ ಜ್ಯೂಸ್ ಶಾಪಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ ಚಿಕ್ಕಪೇಟೆಯಲ್ಲಿ. ಈ ಎಂಗೇಜ್ಮೆಂಟ್ ಮದುವೆ ಶಾಪಿಂಗ್ ಎಲ್ಲ ಯಪ್ಪ, ತುಂಬ ದಿನ ಆಯಿತು ಗಾಯ್ಸ್, ನಾನು ವ್ಲಾಗೇ ಮಾಡಿಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದೆ ನನಗೆ ಹೇಗೆ ಶೂಟ್ ಮಾಡ್ತಿದ್ದೆ ಅಂತ ಹೇಳಿ. ಸೊ ಈ ಕ್ರೌಡಲ್ಲೆಲ್ಲ ನನಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಡಿಸ್ಟರ್ಬೆನ್ಸ್ ಅನಿಸ್ತಿರ್ಬೋದು, ಬಿಕಾಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು. ನಾನು ಮೈಕ್ ತಂದಿಲ್ಲ. ವಿಡಿಯೋಸ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆಫ್ಟರ್ ಎಂಗೇಜ್ಮೆಂಟ್. ಗೈಸ್, ನಾನು ಸಂಡೇ ಚಿಕ್ಕಪೇಟೆಗೆ ಬರೋಕ್ಕೆ ನಿಮಗೆ ರೆಕಮೆಂಡೇ ಮಾಡಲ್ಲ. ಬಿಕಾಸ್ ಆನ್ ವೀಕ್ ಡೇಸ್ ನಮ್ಮ ಫುಲ್ ಸ್ಕೆಡ್ಯೂಲ್ ಟೈಟ್ ಆಗಿರುತ್ತೆ, ಬರೋಕ್ಕಾಗಲ್ಲ. ಬಿಕಾಸ್ ಆಫ್ ದ್ಯಾಟ್ ನಮ್ಮಿಬ್ಬರಿಗೂ ಫ್ರೀ ಇರೋದು ಈ ಸ್ಯಾಟರ್ಡೆ ಸಂಡೇ. ನಂಗೆ ನಿನ್ನೆ ಕೂಡ ವರ್ಕ್ ಇತ್ತು. ಬಿಕಾಸ್ ಆಫ್ ದ್ಯಾಟ್ ವಿ ಚೂಸ್ ಸಂಡೇ. ಆ್ಯಂಡ್ ಆಲ್ಸೋ ನಾನೇನು ಅಂದ್ಕೊಂಡೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ, ಲೈಕ್ ಸ್ಯಾರೀಸ್ ಹುಡ್ಕೋಕ್ಕೆ. ಬಟ್ ನಾನು ಅಷ್ಟೊಂದು ಟೈಮೇನು ನನಗೆ ತೊಗೊಂಡಿಲ್ಲ. ಬಿಕಾಸ್ ಒಂದು ಶಾಪಲ್ಲೇ ಫುಲ್ ಕಂಪ್ಲೀಟಾಗಿ ಎಲ್ಲ ನಾನು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲ ಸ್ಯಾರೀಸ್. ನನಗೆ ಕನ್ಫ್ಯೂಸ್ ಆಯಿತು ನಾನು ಯಾವ ಸ್ಯಾರೀಸ್ ತೊಗೊಂಡು ಅಂತ ಹೇಳಿ. ವೆರಿ ಡಿಸ್ಟರ್ಬಿಂಗ್. ಓಕೆ, ಐ ಕ್ಯಾಚ್ ಯು ಲೇಟರ್. 100 meters, turn left toward B. Srinivasa Lane. ಹಲೋ, ಇವಾಗ ರೀಚ್ ಆದೆ. ಸಾಕಾಗೋಯ್ತು. ಚಿಕ್ಕಪೇಟೆಗೆ ಹೋದರೆ ಸಾಕಾಗಿ ಹೋಗ್ಬಿಡುತ್ತೆ. ಸಂಡೇ ಅಂತೂ ನಾನು ನಿಮಗೆ ರೆಕಮೆಂಡ್ ಮಾಡೋದೇ ಇಲ್ಲ ಗೈಸ್. ಅದು ಬೇರೆ ನಾನು ಬ್ಲಾಗ್ ಮಾಡಿ ತುಂಬ ದಿನ ಆಗಿಬಿಡ್ತು. ಪಬ್ಲಿಕ್ಕಲ್ಲಿ ಬ್ಲಾಗ್ ಮಾಡೋದು ಈಸ್ ಡಿಫ್ರೆಂಟ್. ಯಾರ್ಯಾರು ಚಿಕ್ಕಪೇಟೆಲೆಲ್ಲ ಬ್ಲಾಗ್ ಮಾಡಿದ್ದೀರಾ ಅವರಿಗೆಲ್ಲ ಪಾಪ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಪ್ಪ, ತುಂಬ ಕಷ್ಟ ಆ್ಯಕ್ಚುಲಿ ಅಲ್ಲೆಲ್ಲ ವ್ಲಾಗ್ ಮಾಡೋದು. ಅದರಲ್ಲೂ ಸ್ಯಾರಿ ಶಾಪಿಂಗ್ ಜೊತೆ ವ್ಲಾಗ್ ಮಾಡೋದು ಈಸ್ ವೆರಿ ಡಿಫಿಕಲ್ಟ್. ಈಗ ನನ್ನ ಸ್ಯಾರಿ ಸೆಲೆಕ್ಟ್ ಆಯಿತು. ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿ ಕ್ಲಿಪ್ಸ್ ಕೂಡ ಹಾಕ್ತೀನಿ. ತುಂಬ ಸ್ಯಾರೀಸ್ನ ನೋಡಿದೆ. ನಂಗೆ ಡಿಸೈನ್ ಇಷ್ಟ ಆದರೆ ಬಾರ್ಡರ್ ಇಷ್ಟ ಆಗ್ತಿರಲಿಲ್ಲ. ಸೊ ಬಾರ್ಡರ್ ಕಲರ್ ಅದ್ರ ಜೊತೆ ಸೂಟ್ ಆಗ್ತಿರಲಿಲ್ಲ. ನಾನು ಯಾವ ಥರ ನೋಡ್ತಿದ್ದೆ ಅಂದರೆ, ನನಗೆ ಬಾಟಲ್ ಗ್ರೀನ್ ಕಲರೇ ಸ್ಯಾರಿ ಬೇಕು, ಅದ್ರ ಜೊತೆ ಲೈಟ್ ಕಲರ್ ಬಾರ್ಡರ್ ಬೇಕು ಅಂತ ಹೇಳಿ ಒಂದು ಶಾಪಲ್ಲಿ. ಸೊ ಕಂಚಿ ಸಮಥಿಂಗ್ ಏನೋ ನೇಮ್ ಇದೆ ಆ ಶಾಪಲ್ಲಿ. ಸುಮ್ಮನೆ ನಾನು ಹೋಗಿದ್ದು, ಬಟ್ ಅಲ್ಲಿ ಎಷ್ಟು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ನಿಮ್ಮೆಲ್ಲರಿಗೂ ಅಲ್ಲೇ ಹೋಗೋಕ್ಕೆ ರೆಕಮೆಂಡ್ ಮಾಡ್ತೀನಿ ಗೈಸ್. ಸುಮ್ಮನೆ ನಾನು ಆಲ್ಮೋಸ್ಟ್ ಎಲ್ಲ ನೋಡಿದೆ. ಸುದರ್ಶನ್ ಸಿಲ್ಕ್ಸ್, ಆಮೇಲೆ ಪೋತೀಸ್, ಅಲ್ಲೆಲ್ಲ ನೋಡಿದೆ. ನಂಗೆ ಇಷ್ಟ ಆಗಿಲ್ಲ ತುಂಬ. ಅಂದರೆ ಎಂಗೇಜ್ಮೆಂಟಿಗೆ ಐ ವಾಸ್ ಥಿಂಕಿಂಗ್ ಅಷ್ಟೊಂದು ಲೈಕ್ ತುಂಬ ಗ್ರ್ಯಾಂಡ್ ಬೇಡ ಅಂತ ಹೇಳಿ ಆ ಥರ ನೋಡ್ತಿದ್ದೆ. ನನ್ನ ಹತ್ರ ಯಾವುದು ಚೆಕ್ಸ್ ಪ್ಯಾಟರ್ನಲ್ಲಿ ಇರಲಿಲ್ಲ. ಸೊ ಫೈನಲಿ ನಾನು ಏನು ಅಂದ್ಕೊಂಡಿದ್ದೆ ಅದೇ ನನಗೆ ಸಿಕ್ತು. ನಿಮಗೆ ಎಷ್ಟಾಯಿತು ರೇಟ್ ಎಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಗಾಯ್ಸ್, ನಾನು ತೋರಿಸ್ತೀನಿ ನಿಮಗೆ. ಓಕೆ ಗಾಯ್ಸ್, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಎಂಗೇಜ್ಮೆಂಟ್ ಶಾಪಿಂಗ್ ನಂದು ಮುಗೀತು. ಸೊ ಇನ್ನೂ ಕಾರ್ತಿದ್ದಿದೆ. ಸೊ ಇಟ್ಸ್ 1 ವೀಕ್ ಬಿಟ್ಟು ಹೋಗ್ತೀವಿ. ಬಿಕಾಸ್ ಸಂಡೇ ಅಲ್ವಾ, ಒಂದೇ ದಿನ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಹಾಗೆ ನಮ್ಮ ಇದರಲ್ಲಿ ಹುಡುಗನ ಕಡೆಯಿಂದ ಚೈನ್ ಕೊಡ್ತಾರೆ, ಸಿಲ್ವರ್ ಚೈನ್ ಆ್ಯಂಕ್ಲೆಟ್. ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆವಾಗ ಶೂಟ್ ಮಾಡೋಕ್ಕಾಗಿಲ್ಲ, ಸಾರಿ ಗೈಸ್. ಇನ್ನೆಲ್ಲ ನಾನು ಏನೇನು ಶೂಟ್ ಮಾಡ್ತೀನಿ ಅದು ಪೀಸಸ್ ಆಫ್ ಬಿಟ್ಸ್ ಎಲ್ಲದೂ ಹಾಕ್ತೀನಿ. ಇನ್ನು ಕಾರ್ತಿಕಿನ ಶಾಪಿಂಗ್ ಆಗಬೇಕಾದ್ರೆ ಶೂಟ್ ಮಾಡ್ತೀನಿ. ಸಿ ಯು. ಕಾರ್ತಿಕ್
ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ಸಾರಿ ಅವತ್ತು ಮೊನ್ನೆನೇ ತೊಗೊಂಡಿದ್ವಿ. ದಿಸ್ ಈಸ್ ನೆಕ್ಸ್ಟ್ ಡೇ. ಇವತ್ತು 8th ಮಾರ್ಚ್. ಇವಾಗ ಬ್ಲೌಸ್ ಕೊಟ್ಟಿದ್ದೀನಿ. ಸೊ ಬ್ಲೌಸ್ ಎಲ್ಲಿ ಕೊಟ್ಟಿರೋದಂದರೆ ಸೂಪರ್ ಬ್ಲೌಸ್ ಇಲ್ಲಿ ಚಿಕ್ಕಪೇಟೆಯಲ್ಲಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡಿಕೊಡ್ತಾರೆ. ಇಟ್ಸ್ ವೆರಿ ಈಸಿ. ಕ್ಯಾಟಲಾಗ್ ಕೂಡ ಕೊಡ್ತಾರೆ ನಿಮಗೆ. ಹೇಳಿದ್ದೀನಿ ಯಾವ ಥರ ಇರುತ್ತೆ. ಆಫ್ಟರ್ ಸ್ಟಿಚಿಂಗ್ ನಿಮಗೆ ರಿವ್ಯೂ ಕೊಡ್ತೀನಿ ಗೈಸ್. ತುಂಬ ರಶ್ ಇದೆ ಇವತ್ತು ಚಿಕ್ಕಪೇಟೆ. ಚಿಕ್ಕಪೇಟೆ ಫುಲ್ ರಶ್ ಇದೆ ಇವಾಗ ಸಂಡೇ ಬೇರೆ. ನಮಗೆ ಟೈಮ್ ಸಿಗಲ್ಲ, ಅದಕ್ಕೆ ಸಂಡೇನೇ ಬಂದಿದ್ದೀವಿ. ನಂಗೆ ಗೊತ್ತಿಲ್ಲ ನಿಮಗೆ ನನ್ನ ವಾಯ್ಸ್ ರೀಚ್ ಆಗ್ತಿದೆಯೋ ಇಲ್ಲೋ ಐ ಡೋಂಟ್ ನೋ. ಈಗ ಕಬ್ಬಿನ ಹಾಲು ಕುಡಿಯೋಕ್ಕೆ ಬಂದಿದ್ದೀವಿ. ಫುಲ್ ಬಿಸಿಲು ಅಂದರೆ ಬಿಸಿಲು ಗೈಸ್. ಒಂದು ಕೆಲಸ ಮುಗೀತು ಇಲ್ಲಿಗೆ. ಥ್ಯಾಂಕ್ ಯು. ಇನ್ನು ಕಾರ್ತಿದೊಂದು ಶಾಪಿಂಗ್ ಇದೆ, ಅದಕ್ಕೆ ಬರಬೇಕು. ಗೈಸ್ ನಾವು ಇವಾಗ ಇಲ್ಲಿ ಕುತ್ಕೊಂಡಿದ್ದೀವಿ ಗೈಸ್. ನೆಕ್ಸ್ಟು ಇವನಿಗೆ ಬಟ್ಟೆ ತೊಗೋಬೇಕು. ಇವತ್ತು ತೊಗೊತೀವೋ ಇಲ್ವೋ ಗೊತ್ತಿಲ್ಲ. ಫುಲ್ ಸುಸ್ತಾಗ್ಬಿಡ್ತೀವಿ. ಚಿಕ್ಕಪೇಟೆಗೆ ಬಂದರೆ ಫುಲ್ ಸುಸ್ತಾಗುತ್ತೆ ಗೈಸ್. ಅದನ್ನು ಸಂಡೇ ಬರೋಕ್ಕಾಗಲ್ಲ, ಫುಲ್ ರಶ್ ಇರುತ್ತೆ. ಹೋಪ್ ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಇದೆ ಇಲ್ಲಿ. ಅಲ್ಲಿ ಫುಲ್ ಕ್ರೌಡ್ ಇತ್ತು, ಅವಾಗ ಕೇಳ್ತಾನೆ ಇರಲಿಲ್ಲ. ಈ ಥರ ಕುತ್ಕೊಂಡಿದ್ದೀನಿ ಇಬ್ಬರು. ಯಾ ನೆಕ್ಸ್ಟ್ ಅವ್ನು ಬಟ್ಟೆ ನೋಡೋಕೆ ಹೋದರೆ ಐ ಬ್ಲಾಗ್ ಇಟ್ ಗೈಸ್. ಆ್ಯಂಡ್ ಬೈ ದಿ ವೇ ನಾನು ಇವತ್ತೇನು ಮೇಕಪ್ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಲಿಪ್ಸ್ಟಿಕ್ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಾಮೆಂಟ್ ಮಾಡಿ. ಗೈಸ್ ಇವತ್ತು ಶಾಪಿಂಗ್ ಆಯಿತು. ನಾವು ವಿ ಆರ್ ಗೋಯಿಂಗ್ ಬ್ಯಾಕ್. ಇಲ್ಲೇನು ತಿಂದಿಲ್ಲ ಚಿಕ್ಕಪೇಟೆಯಲ್ಲಿ, ನಿಮಗೆ ಗೊತ್ತು ಅಷ್ಟೊಂದು ನೀರು ಇರಲ್ಲ ಅಂತ ಹೇಳಿ. ಸೊ ಬಸವನಗುಡಿಗೆ ಹೋಗ್ತಾ ಇದ್ದೀವಿ ಇವಾಗ. ರಾತ್ರಿ ಡ್ರೈವ್ ಮಾಡ್ತಾ ಇದ್ದಾನೆ, ನಾನು ಈ ಕಡೆ ಕಿತ್ಕೊಂಡಿದ್ದೀನಿ. ಯಪ್ಪ ಸಾಕಾಗ್ಬಿಡ್ತು. ಇವಾಗ ಟೈಮ್ ಬಂದು 3 ಇರಬೇಕು, 3:30 ಆಗಿರ್ಬೋದು. ನಾನು ಮೊಬೈಲಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ, ನೋಡೋಕ್ಕಾಗಲ್ಲ. ಏನಾದ್ರು ತಿನ್ಕೊಂಡು ಹೋಗ್ತೀವಿ ಗೈಸ್. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ. ರೈಟ್ ನಾವು ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಆಯಿತು. ಇನ್ನೂ ಊಟ ಆಗಿಲ್ಲ ಗೈಸ್, 4 ಗಂಟೆ ಆಯಿತು. ಸ್ವಲ್ಪ ವಿಶಾಲ್ ಮಾರ್ಟಲ್ಲಿ ಪಿಲ್ಲೋ ಎಲ್ಲ ತೊಗೊಳೋದಿತ್ತು, ಅದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿ. ಇವಾಗ ಸ್ವಲ್ಪ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಕ್ವಾಲಿಟಿ ಬೆಟರ್ ಮಾಡಿದ್ದಾರೆ, ಕಂಪ್ಯಾರಿಟಿವ್ ಚೆನ್ನಾಗಿದೆ. ಸಾಕಾಯಿತು ಗೈಸ್. ಇವಾಗ ನಾವು ವಿ ಆರ್ ಗೋಯಿಂಗ್ ಟು ಈಟ್ ಬಿರಿಯಾನಿ ತಿನ್ಬೇಕು ಅನಿಸ್ತಿದೆ. ಸೊ ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀನಿ. ನಿಮಗೆ ನಾನು ಬಿರಿಯಾನಿ ತಿನ್ನೋದೇನು ಸ್ಪೆಷಲ್ ಅಲ್ಲ, ಯಾವತ್ತೂ ತಿಂತಿರ್ತೀನಿ ಅಲ್ವಾ ಗೈಸ್. ಇದರಲ್ಲಿ ಎಲ್ಲ ಐಟಮ್ಸ್ ಇದೆ. ಸಾರಿ ಇದರಲ್ಲೇ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕೋ. ವಾಹ್ ಸಯ್ಯ. ಗೈಸ್ ಇವತ್ತು ಕಾರ್ತಿ ಶಾಪಿಂಗಿಗೆ ಬಂದಿದ್ದೀವಿ, ಬನಾನಾ ಕ್ಲಬ್ಗೆ. ಅವನಿಗೆ ಹುಷಾರಿಲ್ಲ, ಸೊ ಅವ್ನು ಕ್ಯಾಮ್ರಾದಲ್ಲಿ ಬರಲ್ಲ ಅನಿಸುತ್ತೆ ಇವತ್ತು. ಲೆಟ್ಸಿ ಏನು ತಗೋತೀವಿ ಅಂತ. ವಿ ಚೂಸ್ ಬನಾನಾ ಕ್ಲಬ್. ಫಸ್ಟ್ ಅವನಿಗೆ ಫಾರ್ಮಲ್ ಸಿಗಬೇಕಂತೆ, ಅದಕ್ಕೋಸ್ಕರ. ಹಾಯ್, ಏನು ಬೇಕು? ಗೈಸ್ ಇವಾಗ ಡ್ರೆಸ್ ಹಾಕೋಬರಕ್ಕೆ ಹೋಗಿದ್ದಾನೆ, ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡೋಣ. ಪ್ಯಾಂಟ್ ಶರ್ಟ್. ಫಸ್ಟು ನಾನು ಸಾರಿ ಹಾಕೋದು, ಅಂದರೆ ಅಮ್ಮನ ಮನೆ ಸಾರಿ ರೆಡ್ ಕಲರ್ ಇದೆ, ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಅವನಿಗೆ ಬೇಜ್ ಕಲರ್ ಪ್ಯಾಂಟ್ ಆ್ಯಂಡ್ ಮರೂನ್ ಕಲರ್ ಶರ್ಟ್ ಚೂಸ್ ಮಾಡಿದ್ದೀನಿ. ಇದು ಅದು ಚೆನ್ನಾಗಿ ಕಾಣ್ಬೋದು. ಲೆಟ್ಸ್ ಸಿ. ದಿಸ್ ಈಸ್ ಆಪ್ಷನ್ 1. ಚೆನ್ನಾಗಿ ಕಾಣ್ತಿದೆ, ಆದರೆ ಇದು ಗಗನ್ನು ಸೇಮ್ ಹಾಕ್ಕೊತಿದ್ದಾನಲ್ಲ.
ವೈಟ್ ಹಾಕ್ಕೊಂತೀಯ ನೀನು? ಹಾಂ, ಜಯನಗರ್ ಬ್ಲಾಕ್ ಬನಾನಾ ಕ್ಲಬ್ಬಿಗೆ ಬಂದಿದ್ವಿ. ಬಟ್ ಕಾರ್ತಿಗೆ ಶರ್ಟ್ ಸಿಕ್ಕಿದ್ರೆ ಪ್ಯಾಂಟ್ ಸಿಗ್ತಾಯಿಲ್ಲ, ಪ್ಯಾಂಟ್ ಸಿಕ್ಕಿದ್ರೆ ಶರ್ಟ್ ಕಲರ್ ಸಿಗ್ತಾಯಿಲ್ಲ. ಸೊ ಶಾಪಿಂಗ್ ಇನ್ನೂ ಮುಗ್ದಿಲ್ಲ. ಸೊ ನಾನು ನಾಳೆ 18th ಬೇರೆ ಊರಿಗೆ ಹೊರಡಬೇಕು. ನಮಗೆ ಟೈಮೇ ಇಲ್ಲ. ಈಗ ಆಲ್ರೆಡಿ 8:35 PM. ವೆರಿ ಸ್ಟ್ರೆಸ್. ಕೆಲಸಕ್ಕೆ ಹೋಗಿ ಬಂದು ದೆನ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಈ ಥರ ನಡೀತಾ ಇದೆ ಶಾಪಿಂಗ್. ಬೆಂಗಳೂರು ವೆದರ್ ಅಂತೂ ಯಾವ ಥರ ಚೇಂಜಸ್ ಆಗ್ತಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ನೋಡಿದ್ರೆ ಫುಲ್ ಸೆಕೆ ಇತ್ತು, ಇವಾಗ ನೋಡಿದ್ರೆ ಫುಲ್ ಮಳೆ ಬಂದು ಚಳಿ ಆಗ್ತಾ ಇದೆ. ನಾನು ಅಂಬ್ರೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅಂತ ನೋಡಬೇಕು. ನೆಕ್ಸ್ಟ್ ಬನಾನಾ ಕ್ಲಬ್ ಯಾವ್ದಾದ್ರು ಬ್ರಾಂಚ್ ಇದ್ರೆ ಸ್ನಿಚ್ ಎಲ್ಲಾದರೂ ಹುಡುಕಬೇಕು. ಇವಾಗ ಫಾರ್ಮಲ್ಸ್. ಲೆಟ್ಸ್ ಗೋ. ಹಲೋ ಗೈಸ್, ಇವತ್ತು ಮತ್ತೆ ಚಿಕ್ಕಪೇಟೆ ಬಂದಿದ್ದೀವಿ. ಕಾರ್ತಿಗೆ ಶೇರ್ವಾನಿ ತೊಗೊಳಕ್ಕೆ ನೋಡ್ತಾ ಇದ್ದೀವಿ. ಸ್ವಲ್ಪ ಎಕ್ಸ್ಚೇಂಜ್ ಇತ್ತು, ಅದನ್ನು ಕೊಟ್ಟು ನಾನು ಸ್ವಲ್ಪ ಗ್ರ್ಯಾಂಡ್ ಇರೋದು ತೊಗೊಳ್ತಾ ಇದ್ದೀವಿ. ಇದು ಚಿಕ್ಕಪೇಟೆಯಲ್ಲಿರೋ ಶಾಪ್ ನಾವು ಬಂದಿರೋದು. ನೋಡೋಣ ಗೈಸ್. ಕಾರ್ತಿ ಸಲ್ವಾರ್ ಅಂದರೆ ನಾಟ್ ಸಲ್ವಾರ್, ಕುರ್ತಾ, ಮೆನ್ಸ್ ಕುರ್ತಾ ಆ ಥರ ತೊಗೊಂಡಿದ್ದಾನೆ. ಅದಕ್ಕೆ ನಾವು ಇಲ್ಲಿ ರಾಜ ಮಾರ್ಕೆಟಲ್ಲಿ ಅವನಿಗೆ ಸ್ವಲ್ಪ ಸರ ಹಾಕಿದರೆ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ನಾನು ಚಿಕ್ಕಪೇಟೆಯಲ್ಲಿ ರಾಜ ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಇಲ್ಲೇ ಎಲ್ಲೋ ಆರ್ಚ್ ಹತ್ರ ಅಂತ ಹೇಳಿದ್ರು. ಅವರೇ ಮಣಿ ಎಲ್ಲ ಇದ್ದರೆ ಫೋನ್ಸಿ ಇದು ಮಾಡಿಕೊಡ್ತೀನಿ ಅಂತ ಹೇಳಿದರು. ಯಾರು ಗೋಯಿಂಗ್ ಕೇಳಿಕೊಂಡು ಕೇಳ್ಕರ್ತಿಲ್ಲ ಅವ್ರು ಕೇಳು ಎಲ್ಲಂತ. ಆರ್ಚ್ ಹತ್ರ ಅಂತ ಎಲ್ಲ ಚೆನ್ನಾಗಿದ್ದಾರೆ, ನೀವು ನೋಡ್ಬೋದು. ಚೆನ್ನಾಗಿದ್ದಾರೆ. ಬಟ್ ಅಷ್ಟೊಂದು ಸಂಡೇ ಎಲ್ಲ ಬಂದರೆ ಕಾಲು ಹಾಕೊಂಡು ಜಾಗ ಇರಲ್ವಲ್ಲ, ಅಷ್ಟೊಂದು ಕ್ರೌಡ್ ಇರುತ್ತೆ. ಬಟ್ ಇವತ್ತು ಅಷ್ಟೊಂದೆಲ್ಲ ಕ್ರೌಡ್ ಇಲ್ಲ. ಇಲ್ಲೆಲ್ಲ ಬಳ್ಳಾರಿನ ರಾಜ ಮಾರ್ಕೆಟ್, ಇದು ಬಸವ ರಾಜ ಮಾರ್ಕೆಟ್. ಇದನ್ನು ರಾಜ ಮಾರ್ಕೆಟ್ ಅಂತ ಕರೀತಾರೆ. ಪಾರ್ಕಿಂಗಿಗೆ ಜಾಗ ಇಲ್ಲ. ತುಂಬ ಕಷ್ಟಪಟ್ಟಿದ್ದಾರೆ. ಇಲ್ಲೇ ಗಾಡಿ ನಿಲ್ಸಿ ಹೋಗ್ತಾ ಇದ್ದೀವಿ. ಇದೇ ಪಾರ್ಕಿಂಗ್ ಇವಾಗ. ಲೆಟ್ಸ್ ಗೋ. ಎಲ್ಲಿ ಸಿಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಗೈಸ್. ಅಲ್ಲಿ ಗಾಯ್ಸ್ ಅವ್ರು ಕಸ್ಟಮೈಸ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ರೆಡಿ ಇಲ್ಲ ಇಲ್ಲಿ. ಸೊ ತುಂಬ ಹುಡುಕಬೇಕು. ತುಂಬ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಸೊ ಒನ್ ಟೈಮ್ ಯೂಸ್ ಮಾಡೋದಷ್ಟೇ. ಬಟ್ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನಾವಾದರೂ ಹುಡುಗಿರು ಹಾಕ್ಕೊತೀವಿ, ಅವರು ಒನ್ ಟೈಮ್ ಅಷ್ಟೇ ಹಾಕ್ಕೊಂಡು ತೆಗೆದುಬಿಡ್ತಾರೆ ಅಷ್ಟೇ. ಸೊ ರೆಡಿಮೇಡೇ ನೋಡೋಣ ಅಂತ ಹೇಳಿ ವಿಚಾರಿಸೋದು. ಆಯ್ತು. ಬಿಸಿಲಲ್ಲಿ ಟ್ಯಾನ್ ಆಗಬಾರ್ದು ಅಂತ ಹೇಳಿ ನೋಡಿ ಎಂಗೇಜ್ಮೆಂಟ್ಗೆ ಹೊಡಿಬೇಕು ಅಂತ ಹೇಳಿ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಸುಷ್ಮಾ ತುಂಬ ತಿಂಗಳೇ ಆಗಿತ್ತು ನಾನು ಹಾಕಿದೆ. ವೆಡ್ಡಿಂಗ್ ಡೆಕೋರೇಷನ್ ಹಾಂ ಅದೆಲ್ಲ ಮಾಡ್ಕೊಳ್ತೀನಿ. ಯಾವುದು ತೋರಿಸಿ ಸರ್ಚ್ ಅಲ್ಲೆಲ್ಲ ತುಂಬ ಅಕೌಂಟ್ ಇದೆ ಅಲ್ಲ, ಯಾವ್ದು ಅಂತ ಆ ಕಾಲೇಜಲ್ಲೂ ಅಷ್ಟೇ